ನಿಮ್ಗೆ ಗೊತ್ತಾ, ಹಿಮಾಲಯದ ಪರ್ವತಗಳ ನಡುವೆ ಒಂದು ಅದ್ಭುತ ಜಾಗ ಇದೆ. ಇಲ್ಲಿ ನೀರು ಬೆಂಕಿಲ್ಲದೆ ಕುದಿಯುತ್ತದೆ. ಇದು ಪ್ರವಾಸಿ ಸ್ಥಳ ಅಲ್ಲ, ನಂಬಿಕೆಯ ಸ್ಥಳ. ಹಿಮಾಲಯದ ಹೃದಯದಲ್ಲಿ ಇರುವ ಈ ಪವಿತ್ರ ಜಾಗ ಮಣಿಕರ್ಣ. ಇವತ್ತು ಮನಾಲಿಯಿಂದ 50 ಕಿಲೋಮೀಟರ್ ದೂರದಲ್ಲಿರೋ ಕಸೋಲ್ಗೆ ನಾವು ಹೋಗ್ತಾ ಇದ್ದೇವೆ. ಪರ್ವತ ರಸ್ತೆಗಳು, ಪಾರ್ವತಿ ನದಿಯ ಸದ್ದು, ಅಂಕುಡೊಂಕು ರಸ್ತೆಗಳಿಂದ ಸಾಗಿದಾಗ ನಾವು ತಲುಪೋದು ವಿಶಿಷ್ಟ ಶಕ್ತಿ ಮತ್ತು ಪವಾಡವುಳ್ಳ ಈ ಶಿವ ದೇವಸ್ಥಾನಕ್ಕೆ. ಸೊ ಈಗ ನಾವು ಕಸೋಲಲ್ಲಿರುವಂತಹ ಮಣಿಕರಣ್, ಈ ಮಣಿಕರಣ್ ಅಂತ ಹೇಳುವಂಥದ್ದೊಂದು ದೇವಸ್ಥಾನ ಆಯಿತಾ. ಇಲ್ಲಿ ಪಾರ್ವತಿ, ಶಿವ ಇವರೆಲ್ಲರಿಗೂ ಪೂಜೆ ಮಾಡುವಂಥದ್ದು. ಇಲ್ಲಿ ಸಾಕಷ್ಟು ದೇವರನ್ನು ಪೂಜೆ ಮಾಡ್ತಾರೆ. ಅದರಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ. ಯಾಕಂತ ಹೇಳಿದರೆ ಇಲ್ಲಿ ಬಿಸಿ ನೀರಿನ ಕುಂಡ ಅಥವಾ ಈ ಹಾಟ್ ವಾಟರ್ ಸ್ಪ್ರಿಂಗ್ ಅಂತಲೇ ಹೇಳ್ತೇವೆ, ಅದು ಇದೆ. ಸೊ ಅದನ್ನು ತೋರಿಸ್ತೇನೆ. ಅಲ್ಲಿ ಕೂಡ ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ಸ್ನಾನ ಮಾಡಿದರೆ ನಮ್ಮ ಚರ್ಮ ರೋಗ ಅಥವಾ ಏನಾದರೂ ರೋಗ ಇದ್ದರೆ ಅದು ಕೂಡ ಗುಣ ಆಗ್ತದಂತೆ. ಸೊ ಹೇಗಿದೆ ಅಂತ ನೋಡುವ ಆ ಜಾಗ. ಅದು ಎಷ್ಟೊಂದು ಬಿಸಿದೆ ಅಂತ ಹೇಳಿದರೆ ಅದರಲ್ಲಿ ಅನ್ನ, ಅಕ್ಕಿ ಕೂಡ ಬೇಯಿಸ್ತಾರಂತೆ. ಸೊ ಇವತ್ತು ಸೋಮವಾರ ಅಥವಾ ವೀಕ್ ಡೇ ಆಗಿರೋದ್ರಿಂದ ಅಷ್ಟೊಂದು ಜನ ಇಲ್ಲ ಆಯಿತಾ. ಬಟ್ ನೀವು ಖಂಡಿತ ಬರ್ಬೋದು. ಬಂದು ಕಸೋಲ್ ಬಂದರೆ, ಮನಾಲಿ ಬಂದರೆ ಖಂಡಿತ ಕಸೋಲ್ ಬನ್ನಿ. ಕಸೋಲ್ ಬಂದರೆ ಈ ಮಣಿಕರಣ್ ಅಂತ ಏನು ದೇವಸ್ಥಾನ ಇದೆ, ಅದರಲ್ಲಿ ಒಂದು ಸ್ನಾನ ಮಾಡಿ ಈ ಒಂದು ಬಿಸಿ ನೀರಿನ ಕುಂಡ ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ. ನೋಡಿ, ಅಲ್ಲಿಂದ ನೋಡಿ ಬಿಸಿ ನೀರು ಬರೋದು, ಹೊಗೆ ಬರುವಂಥದ್ದು ನೋಡಿ. ನಾವೆಣಿಸ್ತೇವೆ ಎಷ್ಟೊಂದು ಕೋಲ್ಡ್ ಪ್ರದೇಶದಲ್ಲಿ ಅದು ಫಾಗ್ ಆಗಿರ್ಬೋದು ಅಂತ. ಅದು ಫಾಗ್ ಅಲ್ಲ, ಅದು ಅಷ್ಟೊಂದು ಬಿಸಿ ನೀರಿನ ಶಾಖೆಗೆ ಹೊಗೆ ಬರುವಂಥದ್ದು. ಈಗ ಇದ್ರ ಒಳಗಡೆ ಹೋಗಿ ನೋಡುವ. ಶಿವ ಶಂಕರಾಯ ಶುದ್ಧಾಯ ನೀಲಕಂಠಾಯ ಧೀಮಹಿ ಭಕ್ತವಾಂಛಿತದಾತಾರಂ ನಮಃ ಕೈಲಾಸವಾಸಿನೇ. ಮಣಿಕರ್ಣದಲ್ಲಿ ವಿಶೇಷವಾಗಿರುವುದೇ ಈ ಬಿಸಿ ನೀರಿನ ಕುಂಡಗಳು. ಭೂಮಿಯ ಒಳಗಿನಿಂದ ಬರುತ್ತಿರುವಂತಹ ಈ ಕುದಿಯುವ ನೀರು ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಉಂಟು ಮಾಡುತ್ತದೆ. ಇಲ್ಲಿ ಒಂದು ನಂಬಿಕೆ ಇದೆ, ಈ ಬಿಸಿನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮದ ಸಮಸ್ಯೆಗಳು ಸಂಪೂರ್ಣ ನಿವಾರಣೆ ಆಗುತ್ತೆ ಅಂತ. ಇದಕ್ಕೆ ಸಾಕ್ಷಿ ಎಷ್ಟು ಜನ ಅಂತ ಗೊತ್ತಿಲ್ಲ, ಆದರೆ ಭಕ್ತಿಯ ಮೇಲೆ ನಂಬಿಕೆ ಇಟ್ಟು ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಶಾಂತಿ ಖಂಡಿತ ಪಡೆದುಕೊಳ್ತೇವೆ. ಇಲ್ಲಿ ಪ್ರಸಾದದ ರೂಪದಲ್ಲಿ ಕೊಡುವಂಥದ್ದು ಈ ಸಣ್ಣ ಚೀಲದಲ್ಲಿ ಕೊಟ್ಟಿರುವಂತಹ ಅಕ್ಕಿ ಮತ್ತು ಹಸಿ ಕಡಲೆ. ಇದನ್ನು ಇಲ್ಲಿ ಕುದಿಯುವ ಬಿಸಿ ನೀರಿಗೆ ಹಾಕಿ ಅದು ಬೆಂದ ನಂತರ ಅದನ್ನೇ ದೇವರ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು. ಸೊ ನೋಡಿ, ಈ ಥರ ಬಿಸಿ ಕಡಲೆ ಏನಿದೆ ಅದನ್ನು ಈ ಥರ ಬಿಸಿ ನೀರಿಗೆ ಹಾಕಬೇಕು. ಹಾಗೇನೆ ಇಲ್ಲಿ ದೇವಸ್ಥಾನಕ್ಕೆ ಆಗುವಂತಹ ಪ್ರಸಾದಗಳನ್ನೇನಿದೆ, ಅನ್ನವೇನಿದೆ ಅದನ್ನು ಕೂಡ ಇಟ್ಟಿದ್ದಾರೆ. ಅದನ್ನು ಬೆಳಿಗ್ಗೆ ಇಡ್ತಾರೆ. ಬಟ್ ಭಕ್ತಾದಿಗಳೆಲ್ಲ ಬಂದು ಈ ಥರ ಅಕ್ಕಿ ಅಥವಾ ಕಡಲೆ ಏನಿದೆ ಅದನ್ನು ಈ ಥರ ಹಾಕಿ ಪ್ರಸಾದ ರೂಪದಲ್ಲಿ ತೆಗಿತಾರೆ. ಸೊ ನಾನು ಒಂದು ಬೇಸಿಕಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು ದೇವಸ್ಥಾನಗಳಿಗೆ ಹೋದಾಗ ವಿಡಿಯೋ ಎಲ್ಲ ಮಾಡೋದು ಕಡಿಮೆ. ಬಟ್ ಇಂತಹ ಒಂದು ಯುನೀಕ್ ಆದಂತಹ ದೇವಸ್ಥಾನ, ಅದ್ಭುತವಾದಂತಹ ಒಂದು ಪ್ರಕೃತಿಯ ಒಂದು ದೇವಸ್ಥಾನ ಫಸ್ಟ್ ಟೈಮ್ ಕಂಡದ್ದು. ಹಾಗಾಗಿ ಇಂತಹ ಒಂದು ಅದ್ಭುತ ಕ್ಷಣವನ್ನು ನಿಮ್ಮ ಹತ್ರ ಕೂಡ ಹಂಚ್ಕೊಳ್ಬೇಕು ಅಂತ ವಿಡಿಯೋ ಮಾಡ್ತಾ ಇದೆ. ಸೊ ನೀವು ಕೂಡ ಖಂಡಿತ ಬನ್ನಿ ಈ ಕಸೋಲ್ನಲ್ಲಿ ಆ ಮಣಿಕರಣ್ ದೇವಸ್ಥಾನಕ್ಕೆ.